ನಮಸ್ತೆ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇವೆ. ನೋಡಿ ನಾವು ಎಲ್ಲಿದ್ದೇವೆ ಅಂತೇಳಿ. ಎಲ್ಲಿ? ನಿಗೂಢವಾದ ಪ್ರದೇಶ. ನಿಗಡ 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 ಅದು ನಿಗಡ ನಿಗಡ ಅಲ್ಲ, ನಿಗಡ. ನಿಗೂಢವಾದ ಪ್ರದೇಶದಲ್ಲಿದ್ದೇವೆ. ಯಾಕೆ ಹೇಳಿದ್ರೆ ನಿಮ್ಗೆ ಗೊತ್ತುಂಟು, ತಮ್ಮೆಲ್ಲರಿಗೂ ಗೊತ್ತುಂಟು ನಾವು ರೀಲ್ಸ್ ಮಾಡ್ಲಿಕ್ಕೆ ಬಂದಿದ್ದೇವೆ ಅಂತೇಳಿ. ಸೊ ರೀಲ್ಸ್ ಆಯ್ತು, ಮುಗೀತು. ಆಮೇಲೆ ಇವರು ಸ್ವಲ್ಪ ತುಂಬಾ ಲೇಟ್ ಮಾಡಿದ್ರು ಇವತ್ತು, ಗೊತ್ತಾಯ್ತಲ್ಲ. ಬೇಕಂತೆಲ್ಲ ಲೇಟ್ ಮಾಡಿದ್ದಾರೆ. ಸುಮ್ಮನೆ ಆಟ ಆಡಿಸ್ತಾರೆ, ತುಂಬಾ ಆಟ ಆಡಿಸುದು ಜಾಸ್ತಿ ಅವರು ರೀಲ್ಸ್ ಮಾಡಿ. ಜಾತಿ ಹೂಮೆ ಜಾತಿ ಹೂಮೆ ನೈ ನೈ. ಸೊ ಫ್ರೆಂಡ್ಸ್, ಈಗ ನಾವು ಕಸಿನ್ ಮನೆಗೆ ಹೋಗ್ತಿದ್ದೇವೆ. ನಾಳೆ ಒಂದು ಅಲ್ಲಿ ಗೃಹ ಪ್ರವೇಶ ಕಾರ್ಯಕ್ರಮ ಉಂಟು. ಸೊ ನಮಗೆ ನಾಳೆ ಹೋಗ್ಲಿಕ್ಕೆ ಆಗುದಿಲ್ಲ, ಇವತ್ತು ನೈಟ್ ಒಂದು ಹೋಗಿ ಬರುವ ಅಂತ. ವಾಸ್ತು ಪೂಜೆ ಉಂಟು ಇವತ್ತು, ವಾಸ್ತು ಪೂಜೆ ಎಲ್ಲ ಉಂಟು. ಹಾಗೆ ಇವತ್ತೊಂದು ಗಳಿಗೆ ಹೋಗಿ ಬರುವ ಅಂತ. ಬಟ್ ನಾವು ನಾಳೆ ಇಲ್ಲ, ನಾವು ಔಟ್ ಆಫ್ ಸ್ಟೇಷನ್. ಮತ್ತು ಈಗ ಅಲ್ಲಿಗೆ ಹೋಗಿ ಪುನಃ ನಮಗೆ ಬೇರೆ ಕಡೆಗೆ ಕೂಡ ಹೋಗ್ಲಿಕ್ಕೆ ಉಂಟು. ಸ್ವಲ್ಪ ಪರ್ಚೇಸಿಂಗ್ ಉಂಟು, ನಮಗೆ ಬೇಕಾದದೆಲ್ಲ ನಾಳೆ ಹೋಗ್ಬೇಕಾದ್ರೆಲ್ಲ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಹೋಗ್ಬೇಕು, ಮತ್ತೆ ರೆಡಿ ಆಗಬೇಕಲ್ಲ. ಅದಕ್ಕೋಸ್ಕರ ನಾವು ಬೇಗ ಹೋಗಿಕೊಂಡು ಅಲ್ಲಿಂದ ಪರ್ಚೇಸ್ ಮಾಡಿ ಮತ್ತೆ ಮನೆಗೆ ಮುಟ್ಟಬೇಕು. ಸ್ವಲ್ಪ ರೆಡಿ ಎಲ್ಲ ಆಗಬೇಕು, ನೈಟಿಗೆಲ್ಲ ಸ್ವಲ್ಪ ಪ್ಯಾಕಿಂಗ್ ಕೂಡ ಇರ್ತಾರೆ. ಮತ್ತು ನಾಳೆ ಔಟ್ ಆಫ್ ಸ್ಟೇಷನ್. ನಾವು ಎಲ್ಲಿ ಹೋಗ್ತೇವೆ, ಏನು ಮಾಡ್ತೇವೆ, ನಿಮ್ಮ ಮುಂದಿನ ವೀಡಿಯೋಗಳಲ್ಲಿ ನೋಡಿ. ನಮ್ಮ ವೀಡಿಯೋಗಳು ನಿರಂತರವಾಗಿ ಬರ್ತಾ ಇರ್ತಾರೆ, ಎಲ್ಲ ವೀಡಿಯೋಗಳನ್ನು ಹಾಕ್ತಾ ಇದ್ದೇವೆ. ಇನ್ನು ಈಗ ಅಲ್ಲಿ ಹೊರಡ್ತೇವೆ ನಾವು, ನೋಡೋ ಏನೆಲ್ಲ ಆಗ್ತದಂತ. ಈಗ ಹೊರಡುವ ಅಂತೇಳಿ ಸಿದ್ಧತೆಯಲ್ಲಿದ್ದೇವೆ. ಸ್ವಲ್ಪ ಲಾಂಗ್ ಉಂಟು ಹೋಗಲಿಕ್ಕೆ, ಕತ್ತಲಾಗ್ಬೋದು, ಮೇ ಬಿ ಕತ್ತಲಾಗ್ಬೋದು, ತೊಂದರೆ ಇಲ್ಲ. ಎಷ್ಟಾಗ್ತದೆ ಅಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ ಮಾಡ್ತೇವೆ ವೀಡಿಯೋ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಹೋಗುವ. ನೋಡಿದ್ರಲ್ವ ಫ್ರೆಂಡ್ಸ್, ಮನೆಯೆಲ್ಲ ಹೇಗಿದೆ ಅಂತೇಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಹೊಸದಾಗಿ ನಿರ್ಮಿಸಿದ ನನ್ನ ಗಂಡನ ಮಾವನ ಮಗನ ಮನೆಗೆ ಬಂದಿದ್ದೇವೆ. ಇದು ಗೃಹ ಪ್ರವೇಶದ ಇಂದಿನ ದಿನದ ವಿಡಿಯೋ. ಸೊ ಇವತ್ತು ವಾಸ್ತು ಪೂಜೆ ಎಲ್ಲ ಇರುವ ಕಾರಣ ನಾವಿಲ್ಲಿಗೆ ಬಂದಿದ್ದೇವೆ. ಹೊಸ ಮನೆ ಕಟ್ಟೋದು ಎಲ್ಲರದ್ದು ಡ್ರೀಮ್ ಆಗಿರ್ತದೆ ಅಲ್ವಾ. ಇದಕ್ಕೂ ಕೂಡ ಯೋಗ ಇರಬೇಕು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಒಂದು ಗಾದೆ ಇದೆ. ಸೊ ಎರಡು ಕೂಡ ತುಂಬ ಕಷ್ಟದ ಕೆಲಸ. ನೋಡಿ, ನಾಳೆ ಗೃಹ ಪ್ರವೇಶ. ಸೊ ಇವತ್ತು ನಾವು ವಾಸ್ತು ಪೂಜೆಗೆ ಬಂದಿದ್ದೇವೆ. ನೋಡಿ, ಎಲ್ಲ ಫ್ಯಾಮಿಲಿ ಇದ್ದಾರೆ, ಇನ್ನೂ ಇದ್ದಾರೆ, ಹೊರಗಡೆ ಇದ್ದಾರೆ, ಇನ್ನು ಒಳಗಡೆ ಇದ್ದಾರೆ. ನಾವು ಇಲ್ಲೇ ವಿಡಿಯೋ ಮಾಡ್ತಿದ್ದೇವೆ. ಇವತ್ತು ಗೃಹ ಪ್ರವೇಶ, ಹಾಗೆ ಇವತ್ತು ವಾಸ್ತು ಪೂಜೆ, ಎಲ್ಲ ಬಿಸಿ ಇದ್ದಾರೆ. ಹಾಗೆ ತುಂಬಾ ಖುಷಿಯಲ್ಲಿದ್ದಾರೆ. ತುಂಬಾ ಖುಷಿ ಅಲ್ವಾ, ಮನೆ ಅಂತ ಹೇಳಿದ ಒಂದು ಕನಸಿನ ಮನೆ. ನಮಗೂ ಕೂಡ ಸಂತೋಷ, ಫ್ಯಾಮಿಲಿಗೆಲ್ಲ ಒಂದು ಕಷ್ಟಪಟ್ಟು ಮನೆ ಕಟ್ತಾರೆ. ಸೊ
ಹಾಗೆ ತುಂಬ ಖುಷಿಯಲ್ಲಿದ್ದಾರೆ. ಬೇರೆ ಏನು ಹೇಳಿಕ್ಕೆ ಪದಗಳೇ ಇಲ್ಲ. ಯಾಕೆ ಹೇಳಿದ್ರೆ ಸ್ವಲ್ಪ ಜೊತೆ ಅವರ ಜೊತೆ ಎಲ್ಲ ಮಾತಾಡಿ ನಾವು ಸ್ವಲ್ಪ ಬೇಗ ತಗೊಳ್ತೇವೆ. ನನ್ನ ಪ್ರೀತಿಯ ಭಾವ ಮತ್ತು ಪ್ರೀತಿಯ ಅಕ್ಕ ಬಂದದಕ್ಕೆ ನಾನು ಶುಭ ಹಾರೈಸುತ್ತೇನೆ. ನನ್ನ ಗೃಹ ಪ್ರವೇಶಕ್ಕೆ ಬಂದದಕ್ಕೆ ತುಂಬ ಪ್ರೀತಿಯಿಂದ ಬಂದಿದ್ದೇವೆ. ಯಾಕೆ ಹೇಳಿದ್ರೆ ನಾಳೆ ಫ್ರೆಂಡ್ಸ್ ನಾವು ನಾಳೆ ಇಲ್ಲ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೇವೆ. ಅದಕ್ಕೆ ಸಹ ಈ ವಿಡಿಯೋದಲ್ಲಿ ಹೇಳಿದ್ರೆ ಸ್ವಲ್ಪ ಪ್ರೋಗ್ರಾಮ್ ಉಂಟು ಯೂಟ್ಯೂಬ್ ರಿಲೇಟೆಡ್. ಸೊ ನಾವು ನಾಳೆ ಹೋಗ್ತಿದ್ದೇವೆ ಬೆಳಿಗ್ಗೆ 5 ಗಂಟೆಗೆ. ಅದಕ್ಕೋಸ್ಕರ ಇವತ್ತು ಬಂದು ಇವರಿಗೆಲ್ಲ ವಿಶ್ ಮಾಡಿ ಹೋಗುವ ಅಂತೇಳಿ ಇವತ್ತು ಬಂದಿದ್ದೇವೆ. ನನ್ನ ಪ್ರೀತಿಯ ಭಾವ ಇದು ಗಿರಿ ಭಾವ. ನನ್ನ ಪ್ರೀತಿ ಅಕ್ಕ ಅವರು ಕೂಡ ನನ್ನ ಪ್ರೀತಿ ಅಕ್ಕ ಅತ್ತಿಗೆ ನನ್ನ ತಂಗಿ ನನ್ನ ಭಾವ ಮುದ್ದಿನ ಅಮ್ಮಿ ಎಲ್ಲ ಇದ್ದಾರೆ. ದೊಡ್ಡಮ್ಮ ಮಮ್ಮಿ ಅಮ್ಮ ಎಲ್ಲ ಬನ್ನಿ. ಇದೊಂದು ನಮ್ಮ ತುಂಬ ಕುಟುಂಬ ದೊಡ್ಡದು ನನ್ನೊಂದು ಚಿಕ್ಕ ಕುಟುಂಬ. ಚಿಕ್ಕ ಮನೆಯ ಇದಕ್ಕೆ ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ ಎಲ್ಲ. ಚಿಕ್ಕದಲ್ಲ ಮನೆ ದೊಡ್ಡದುಂಟು. ಅವರ ಮನಸ್ಸು ಕೂಡ ದೊಡ್ಡದುಂಟು. ತುಂಬ ಸೂಪರ್ ಉಂಟು ಮನೆ. ಫುಲ್ ವಿಡಿಯೋ ಮಾಡಿದ್ದೇವೆ ನಾವು. ತುಂಬ ಖುಷಿ ಆಯಿತು. ಅವರ ಕನಸಿನ ಮನೆಗೆ ನಾವು ಬಂದಿದ್ದೇವೆ. ತುಂಬ ಸಂತೋಷ ಆಯಿತು ನಮಗೆ. ನೀವೆಲ್ಲರೂ ಕೂಡ ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ಇವರಿಗೆ ಬ್ಲೆಸ್ಸಿಂಗ್ ಮಾಡಬೇಕಂತೇಳಿ ಈ ವಿಡಿಯೋದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ನಮ್ಮ ಹಿರಿಯರು ಹಾಗೆ ತುಂಬ ಪ್ರೀತಿ ಎಲ್ಲರಿಗೂ ಕೂಡ ಪ್ರೀತಿ ಇವರಂದ್ರೆ ಎಲ್ಲರಿಗೂ ಕೂಡ ಹಾಯ್ ಅಂತೇಳಿ ಫಸ್ಟ್ ಹಾಯ್. ನೋಡಿ ಮೊಮ್ಮಗನ ಮನೆ ಹಾಕಲ್ಲ ಹಾಗೆ ಅವರಿಗೆ ಭಾರಿ ಖುಷಿ ನೋಡಿ. ಅದಕ್ಕೆ ಹೇಳುದು ಮನೆಯಲ್ಲಿ ಒಬ್ರು ಅಜ್ಜಿ ಅವರೆಲ್ಲ ಇರ್ಬೇಕು ಅಂತ ಎಷ್ಟು ಖುಷಿ ಪಡ್ತಾರೆ. ಈಗಲೂ ಕೂಡ ಅವರಷ್ಟೇ ಎನರ್ಜಿಯಲ್ಲಿ ಇದ್ದಾರೆ. ಯಾವಾಗಲೂ ಕೂಡ ಏಜ್ ಮ್ಯಾಟರ್ ಆಗುದಿಲ್ಲ. ಅವರ ಮನಸ್ಸಿಗೆ ಪ್ರಾಯ ಇಲ್ಲ, ಮನಸ್ಸಿಗೂ ಪ್ರಾಯ ಇಲ್ಲ, ದೇಹಕ್ಕೆ ಮಾತ್ರ ಪ್ರಾಯ. ಹಲೋ 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 ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೋಯ್ತೆ ಚಮ್ಮಕ್ ಚೆಲ್ಲೋ ಕೇಳು ಚೆಲ್ಲು 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 ಆ ನಗುವ ಒಮ್ಮೆ ಚೆಲ್ಲು ನಾನಾಗ ಇದು ಬೈಲು ಕೇಳು. ಅಂಜಲಿ ಅಂಜಲಿ ಹೇಳು ನೀ ಕವಿತೆಯಲ್ಲಿ ಕಣ್ಣಲ್ಲೇ ಕೊಲ್ಲುವ ಚಾಡಿ ಓಲವೆನು ಪ್ರಿಯಲತೆ ಅವಳದೇ ಚಿಂತೆ ಅವಳ ಮಾತೆ ಮಧುರ ಗೀತೆ ಅವಳೆ ನನ್ನ ದೇವತೆ. ನೋಡಿ ಬಂದಾವ ಮುತ್ತಿನ ಮಾಲೆ ಚಂದಾವ ನೋಡಿ ಬಂದಾವ ಮುತ್ತಿನ ಮಾಲೆ ಚಂದಾವ ಇವಳು ಯಾವೂರ ಚೆಲುವೆ ಶಿವ ಸೇರುವ ಭಾಗಸದಲ್ಲಿ ಎಂದು ಹೇಳಿದಂತಿದೆ ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ ಆಡುವಂತಿದೆ ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಮರೆತು ಹೋಯ್ತೆ ನನ್ನಯ ಹಾಜರಿ ಬರೆದು ಎದೆಯಲ್ಲಿ ನೋವಿನ ಶಾಯರಿ ಕರಗಿದೆ ನಾಲಿಗೆ ಬರವಿದೆ ಮಾತಿಗೆ ಒಲವಿನ ಉಡುಗೊರೆ ಕೊಡಲೇನು ರಕುತದಿ ಬರೆದೆನು ಇದು ನಾನು ಹೃದಯವೇ ನಮ್ಮದು ಪರ್ಚೇಸಿಂಗ್ ಇತ್ತು ಸ್ವಲ್ಪ. ಯಾಕೆ ಹೇಳಿದರೆ ನಾನು ನಾಳೆ ಇಲ್ಲಲ್ಲ, ಸ್ವಲ್ಪ ಔಟರ್ ಸ್ಟೇಷನ್ ಹೋಗ್ತಾ ಇದ್ದೇನೆ. ಸೊ ನನಗೆ ಸಂಜೀವ್ ಶೆಟ್ಟಿಗೆಲ್ಲ ಹೋಗಲಿಕ್ಕಿತ್ತು. ಹಾಗೆ ಅಲ್ಲಿಂದ ಬೇಗ ಹೊರಟು ನಾನು ವಾಚ್ ಹಾಕಿ ಸ್ವಲ್ಪ ಶಾಪಿಂಗ್ ಕೂಡ ಇತ್ತು. ಯಾಕೆ ಹೇಳಿದರೆ ನಾನು ನಾಳೆ ಹೊರಡ್ತಾ ಇದ್ದೇನೆ. ಹಾಗೆ ನನಗೆ ಕೆಲವೆಲ್ಲ ಡ್ರೆಸ್ ಬೇಕಿತ್ತು, ಅಂದರೆ ಅಲ್ಲಿ ಕೂಡ ವೇರ್ ಮಾಡಲಿಕ್ಕೆಲ್ಲ. ಹಾಗೆ ಅಲ್ಲಿಂದ ಬೇಗ ಹೊರಟೆವು. ಬೇಗ ಅಲ್ಲ, ಸ್ವಲ್ಪ ಹೊತ್ತು ಮಾತಾಡಿ ಎಲ್ಲರ ಫ್ಯಾಮಿಲಿ ಅಲ್ಲಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿದೆವು. ಮತ್ತು ಮಗು ಜೊತೆ ನನ್ನ ಕಸಿನ್ ಮಗೊಟ್ಟಿಗೆ ಕೂಡ ಒಳ್ಳೆ ಖುಷಿ ಆಯಿತು. ಕಸಿನ್ ಮಗು ಕೂಡ ಕ್ಯೂಟ್ ಇದ್ದಾಳೆ ಅವಳು ಕೂಡ. ಹಾಗೆ ಅವಳ ಜೊತೆ ಎಲ್ಲ ಸ್ವಲ್ಪ ಮುದ್ದಾಡಿ ಎಲ್ಲ ತುಂಬ ಖುಷಿ ಆಯಿತು.
ಮತ್ತು ಅಲ್ಲಿ ಆಂಟಿ ಅವರೆಲ್ಲ ಇದ್ದರು, ಹಾಗೆ ಕಸಿನ್ ಅವರೆಲ್ಲ ಇತ್ತು. ಫ್ಯಾಮಿಲಿ ಜೊತೆ ಫುಲ್ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿದ್ದು. ಮತ್ತು ನಮಗೆ ಬರಲೇಬೇಕಲ್ಲ ಇಲ್ಲಿಗೆ, ಸ್ವಲ್ಪ ನನಗೆ ಶಾಪಿಂಗ್ ಕೂಡ ಇತ್ತು, ಅದನ್ನು ಕೂಡ ನಾನು ತುಂಬ ಸ್ಪೀಡಲ್ಲಿ ಮಾಡಿದೆ, ಹಾಗೆ ಬೇಗ ಮುಗೀತು. ಈಗ ಆಲ್ಮೋಸ್ಟ್ ಟೈಮ್ಸ್ ಲೇಟ್ ಆಯಿತು, ಹಾಗೆ ಊಟಕ್ಕೆ ಬಂದಿದ್ದೇನೆ. ಇನ್ನು ಇಲ್ಲಿ ಊಟ ಮಾಡಿ ಹೋಗುವ ಅಂತೇಳಿ, ಮತ್ತು ನಾಳೆ ನಾವು ಹೊರಡ್ತಿದ್ದೇವಲ್ಲ, ಹಾಗೆ ಇಲ್ಲಿನ ಊಟ ಮಾಡಿ ಹೋಗುವ ಅಂತೇಳಿ. ಅಲ್ಲಿ ಕೂಡ ಊಟ ಇತ್ತು, ಆದರೆ ನಮಗೆ ಏನು ಇಲ್ಲಿ ನಮಗೆ ಶಾಪಿಂಗ್ ಬರೋದಾದರೆ ಇಲ್ಲೆಲ್ಲ ಕ್ಲೋಸ್ ಆಗ್ತದಲ್ಲ, ಸೊ ಅದಕ್ಕೆ ನಾವು ಅಲ್ಲಿಂದ ಬೇಗ ಹೊರಟೆವು. ಹಾಗೆ ಈಗ ಇಲ್ಲಿ ರೆಸ್ಟೋರೆಂಟಲ್ಲಿ ಇದ್ದೇವೆ, ನಮ್ಮ ಆಲ್ ಟೈಮ್ ಫೇವ್ರೇಟ್ ರೆಸ್ಟೋರೆಂಟಲ್ಲಿ ಇದ್ದೇವೆ. ಇಲ್ಲಿಂದ ಊಟ ಮಾಡಿ ಇನ್ನು ಮನೆಗೆ ತೆರಳ್ತೇವೆ. ತುಳು ಕಾಮಿಡಿ ಮಾಡಿದ್ದೇವೆ, ಸೊ ಅವರಿಗೆ ತುಂಬ ಖುಷಿ ಆಯಿತು. ಹಾಗೆ ಹೇಳಿದರು ಭಾರಿ ಒಳ್ಳೆಯದಾಗಿದೆ ಅಂತೇಳಿ ಅಪ್ರಿಷಿಯೇಟ್ ಮಾಡಿದ್ರು. ಥ್ಯಾಂಕ್ ಯು ಅವರಿಗೆ. ನನ್ನ ಶಾರ್ಟ್ಸಲ್ಲಿ ತುಂಬ ಕಮೆಂಟ್ಸ್ ಬಂದು ಈಗ ಅದಕ್ಕೆ ರಿಪ್ಲೈ ಕೊಡ್ತಿದ್ದೆ ಶಾರ್ಟ್ಸಿಗೆ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಆಯಿತಾ. ಇದು ಜೀರಾ ರೈಸ್, ಇದು ನನ್ನ ಫೇವ್ರೇಟ್. ಜೀರಾ ರೈಸ್ ಯಾವ ಜೀರಾ ರೈಸ್ ಇಲ್ಲ ಜಾಸ್ತಿ. ಫ್ರೆಂಡ್ಸ್, ಈಗ ನಾವು ಮನೆಗೆ ರೀಚ್ ಆದೆವು. ಮತ್ತು ನನಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು, ಹಾಗೆ ಬಟ್ಟೆ ಎಲ್ಲ ತಗೊಳ್ಳಿಕ್ಕಿತ್ತು. ಒಂದು ಹಿಂದಿ ಸಾಂಗಿಗೆ ರೀಲ್ ಮಾಡಿದ್ದೆ, ಹಾಗೆ ಇದರಲ್ಲಿ ಹೋದದು. ಪುನಃ ಮನೆಗೆ ಬಂದು ಪುನಃ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ನಮಗೆ ತುಂಬ ಟೈರ್ಡ್ ಆಯಿತು, ಯಾಕೆಲ್ಲ ಲಾಂಗ್ ಹೋಗ್ತೇವಲ್ಲ ನಾವು ರೀಲ್ಸ್ ಮಾಡಲಿಕ್ಕೆ. ಹಾಗೆ ಅಲ್ಲಿ ಹೋಗಿ ರೀಲ್ಸ್ ಮಾಡಿ ಮತ್ತು ಅಲ್ಲಿಂದ ನಾವು ಕಸಿನ್ ಮನೆಗೆ ಹೋಗಿ ಈಗ ನಮ್ಮದು ಎಲ್ಲ ಆಯಿತು, ಪರ್ಚೇಸಿಂಗ್ ಎಲ್ಲ ಆಯಿತು. ಆಮೇಲೆ ನನಗೆ ನಾಳೆಗೆ ಡ್ರೆಸ್ ಕೂಡ ಬೇಕಿತ್ತು ಒಂದು ಅರ್ಜೆಂಟ್, ಹಾಗೆ ಡ್ರೆಸ್ ಕೂಡ ಪರ್ಚೇಸ್ ಆಯಿತು, ಎಲ್ಲವೂ ಆಯಿತು. ಹಾಗೆ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.